ಅಣ್ಣ ಅಣ್ಣ ಎಲ್ಲೇನ ಗೃಹಲಕ್ಷ್ಮಿ ದುಡ್ಡು ಅಣ್ಣ ಗೃಹಲಕ್ಷ್ಮಿ ದುಡ್ಡು ಬೇಕಣ್ಣ ನನಗೆ ಅಣ್ಣ ಹುಚ್ಚಿ ಆಗ್ಬಿಡ್ತಾನೆ ನಾನು. ಸ್ನೇಹಿತರೆ, ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ತುಂಬ ಫೇಮಸ್ ಅಂತಲೇ ಹೇಳಬಹುದು. ಈ ಪಂಚ ಗ್ಯಾರಂಟಿಗಳಲ್ಲೂ ಕೂಡ ಅತ್ಯಂತ ಫೇಮಸ್ ಅಂತ ಅಂದರೆ ಶಕ್ತಿ ಯೋಜನೆ ಆಗಿರಬಹುದು, ನಂತರದಲ್ಲಿ ಬರುವಂತಹ ಈ ಗೃಹಲಕ್ಷ್ಮಿ ಯೋಜನೆ. ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಮಹಿಳೆಯರಿಗೆ ದುಡ್ಡು ಬರ್ತಾ ಇತ್ತಲ್ವಾ, ತಿಂಗಳಿಗೆ ಇಷ್ಟು ಅಂತ ಹೇಳಿ 2000 ಹತ್ತತ್ರ, ಈ ದುಡ್ಡು ತುಂಬ ದಿನಗಳಿಂದ ಮಹಿಳೆಯರ ಖಾತೆಗೆ ಬಂದಿರಲಿಲ್ಲ. ಹೀಗಾಗಿ ಇದರ ಕುರಿತು ಅನೇಕ ಆಕ್ರೋಶಗಳು ವ್ಯಕ್ತವಾಗಿದ್ವು. ಇದೀಗ ಬಾಕಿ ಉಳಿದಿದ್ದಂತಹ 4 ತಿಂಗಳ ಪೈಕಿ 2 ತಿಂಗಳ ಹಣವನ್ನು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಫಲಾನುಭವಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆಯನ್ನು ಮಾಡಿದೆ. ಇನ್ನು ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಡಿ ಮಹಿಳೆಯರಿಗೆ ಫೆಬ್ರವರಿ ತಿಂಗಳು ಸೇರಿದಂತೆ ಒಟ್ಟು 4 ತಿಂಗಳ ಹಣವನ್ನು ರಾಜ್ಯ ಸರ್ಕಾರ ಪಾವತಿಸುವುದು ಬಾಕಿ ಉಳಿದಿತ್ತು. ಕಳೆದ ನವೆಂಬರ್ನಿಂದ ಪ್ರತಿ ತಿಂಗಳು ಖಾತೆಗೆ ಯೋಜನೆಯ ಹಣ ಪಾವತಿಯಾಗಿರಲಿಲ್ಲ. ಇನ್ನು ಗೃಹಲಕ್ಷ್ಮಿ ಗ್ಯಾರಂಟಿ ಹಣವನ್ನು ಪಾವತಿ ಮಾಡದೆ ರಾಜ್ಯ ಸರ್ಕಾರ ಬಾಕಿ ಉಳಿಸಿಕೊಂಡ ಬಗ್ಗೆ ಹಲವಾರು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗೂ ಪ್ರತಿಪಕ್ಷ ಬಿಜೆಪಿಯು ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ, ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ರಾಜ್ಯದ ಹಣಕಾಸು ಸ್ಥಿತಿ ಹದಗೆಟ್ಟಿದೆ ಅಂತ ಹೇಳಿ ತಮಾಷೆಯನ್ನ ಮಾಡ್ತಾ ಇತ್ತು. ಇದರಿಂದ ಒತ್ತಡಕ್ಕೆ ಸಿಲುಕಿದಂತಹ ರಾಜ್ಯ ಸರ್ಕಾರ ಈಗ ಹಂತ ಹಂತವಾಗಿ ಗ್ಯಾರಂಟಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಮುಂದಾಗಿದೆ. ಇನ್ನು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಬಾಕಿ ಉಳಿದಿರುವ 4 ತಿಂಗಳ ಪೈಕಿ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವನ್ನು ಕಳೆದ ವಾರ ಪಾವತಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2 ತಿಂಗಳಿಂದ 1.26 ಕೋಟಿ ಮಹಿಳೆಯರಿಗೆ ಅಂದಾಜು 5,000 ಕೋಟಿ ರೂಪಾಯಿ ಹಣ ಪಾವತಿ ಮಾಡಲಾಗಿದೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಹಣಕಾಸಿನ ಉಸ್ತುವಾರಿ ನೋಡಿಕೊಳ್ಳುವಂತಹ ಅಧಿಕಾರಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಏನಂತ ಹೇಳಿದ್ರೆ, ಈ ದುಡ್ಡು ಗೃಹಲಕ್ಷ್ಮಿ ದುಡ್ಡು ಮಹಿಳೆಯರ ಖಾತೆಗೆ ಬರದೇ ಇದ್ದಾಗ ಉತ್ತರ ಕರ್ನಾಟಕದ ಮಹಿಳೆಯೊಬ್ಬರು ಏನಂತ ಹೇಳಿದ್ರೆ, ಅಣ್ಣ ಗೃಹಲಕ್ಷ್ಮಿ ಹಣ ಎಲ್ಲಿ ಅಣ್ಣ, ಗೃಹಲಕ್ಷ್ಮಿ ಹಣ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿಬಿಟ್ಟೆ ಅಲ್ವಾ ಅಣ್ಣ, 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರಲಿಲ್ಲಲ್ವಾ. ಆ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ರೀಲ್ಸ್ ಅನ್ನು ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಕಾಲೆಳೆದಿದ್ದಾರೆ. ಕೋಹಳ್ಳಿ ಗ್ರಾಮದ ಮಹಿಳೆಯಿಂದ ಈ ರೀಲ್ಸ್ ಮಾಡಲಾಗಿದ್ದು, ಗೃಹಲಕ್ಷ್ಮಿ ರೊಕ್ಕ ಬಂದಿಲ್ಲ ರೀ, ನಂಗ ರೊಕ್ಕ ಬರಲಿಲ್ಲ ಅಂದ್ರೆ ನಾನು ಹುಚ್ಚ ಆಗ್ತೇನ್ರಿ ಅಂತ ಮಹಿಳೆ ರೀಲ್ಸ್ ಮಾಡಿದಾಳೆ. ಇನ್ನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದ ಮಹಿಳೆ ಈಕೆಯಾಗಿದ್ದು, ಈಕೆಯ ಹೆಸರು ಮಾಲಾಶ್ರೀ ಅಜಟಾರವ ಅಂತ ಹೇಳಿ. ಇವರು ಜೀವನೋಪಾಯಕ್ಕಾಗಿ ಪಾನ್ ಬೀಡ ಅಂಗಡಿಯನ್ನು ನಡೆಸ್ತಾ ಇದ್ದಾರಂತೆ. ಒಟ್ನಲ್ಲಿ ಇದೀಗ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಹಂತ ಹಂತವಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಏನಾದರೂ ಸ್ವಲ್ಪ ಈ ಹಣ ಬರೋದು ಆಚೆ ಈಚೆ ಆದರೂ ಕೂಡ ಮಹಿಳೆಯರಿಗೆ ಅಸಮಾಧಾನ ಉಂಟಾಗುತ್ತೆ. ಕೆಲವು ಮಹಿಳೆಯರು ಹೀಗೆ ರೀಲ್ಸ್ ಅನ್ನು ಮಾಡಿ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾ ಇರ್ತಾರೆ. ಅಣ್ಣ ಎಲ್ಲೇನ ಗೃಹಲಕ್ಷ್ಮಿ ದುಡ್ಡು ಅಣ್ಣ ಎಲ್ಲೇನ ಗೃಹಲಕ್ಷ್ಮಿ ದುಡ್ಡು ಅಣ್ಣ ಕೊಡ್ತಾನ ಅಂದ ಆಸೆ ಹುಟ್ಟಿಸಿದಲ್ಲ ನೋಡಿದ ಗೃಹಲಕ್ಷ್ಮಿ ದುಡ್ಡು ಎಷ್ಟು ಕೊಟ್ಟು ಅಣ್ಣ ಕೊಡು ಅಣ್ಣ ದೌಡಣ್ಣ ಅಣ್ಣ ನೀ ಎಲ್ಲರ ದುಡ್ಡು ಕೊಡ್ಲಿಕ್ಕತ್ತೇವ, ನಾ ಗ್ಯಾರಂಟಿ ಹುಚ್ಚಾಗ್ಬಿಡ್ತಾನ ಅಣ್ಣ. ಗೃಹಲಕ್ಷ್ಮಿ ದುಡ್ಡು ಬೇಕಣ್ಣ ನನಗೆ ಅಣ್ಣ, ಹುಚ್ಚಿ ಆಗ್ಬಿಡ್ತಾನ ನಾನು. ಗೃಹಲಕ್ಷ್ಮಿ ದುಡ್ಡು ಬೇಕಣ್ಣ ನಮಗೆ.